ಫ್ರೆಂಡ್ಸ್, ಇವತ್ತು ನಾನು ಕೋಕೋನಟ್ ರೈಸ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಈ ರೀತಿ ಘಮಘಮವಾದ ಕೋಕೋನಟ್ ರೈಸು ಮನೆಯಲ್ಲೇ ಮಾಡ್ಬೋದು. ಬನ್ನಿ ನೋಡೋಣ. ಬೇಕಾದ ವಸ್ತುಗಳು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿ ಬಿಡಿಸ್ಕೊಂಡು ಚಿಪ್ಪೆ ಬಿಡಿಸ್ಕೊಂಡಿದ್ದೀನಿ, ಈರುಳ್ಳಿ ಉದ್ದ ಉದ್ದ ಕೊಯ್ಕೊಂಡಿದ್ದೀನಿ, ಶುಂಠಿ ಒಂದು ಸ್ವಲ್ಪ ಇದು ಮಾಡಿ ಇಟ್ಕೊಂಡಿದ್ದೀನಿ, ಪಟ್ಟೆ ಮತ್ತು ಲವಂಗ ಮಾತ್ರ, ಪುದೀನ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಒಂದು 5 ಹಾಕ್ಕೋಬೇಕು. ಮರಾಠಿ ಮೊಗ್ಗು ಅಂತಾರಲ್ಲ ಅದು ಒಂದು 5 ಹಾಕ್ಕೋಬೇಕು. ಸೊ 5 ಇಲ್ಲದ್ರೆ ಒಂದು 3 ಹಾಕ್ಕೊಳ್ಳಿ ಸಾಕು. ಎಲ್ಲ ಹಾಕಿ ರುಬ್ಕೋಬೇಕು. ನೋಡಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನಿವಾಗ. ಹಾಕಿ ಎಲ್ಲನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಮರಾಠಿ ಮೊಗ್ಗು ಕೂಡ ಹಾಕಿದ್ದೀನಿ, ನಾನು ಒಂದು 3 ಮಾತ್ರ ಹಾಕಿದ್ದೀನಿ. ಸೊ ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ತರಿ ಎಲ್ಲ ಪೇಸ್ಟ್ ಚೆನ್ನಾಗಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿರ್ತದೆ ಇದು ಗೀ ರೈಸು ತಿನ್ನೋದಕ್ಕೆ. ಅಲ್ಲದೆ ಮಟನ್ ಸಾರಿಗಾಗಲಿ ಇಲ್ಲಾಂದರೆ ನಾಟಿ ಕೋಳಿ ಸಾರಿಗೆ ತುಂಬ ಟೇಸ್ಟಾಗಿರ್ತದೆ. ನಾನಿವಾಗ ಎಣ್ಣೆ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನ ಸ್ವಲ್ಪ ಕಾಯಲಿಕ್ಕೆ ಬಿಡಬೇಕು. ಕಾಯ್ದಾದಮೇಲೆ ನಾವೇನು ಮಾಡಬೇಕು, ಒಂದು 4ರಿಂದ 5 ಪಟ್ಟೆ ಮತ್ತು ಲವಂಗ ಒಂದು 3 ಮತ್ತು ಬೇ ಲೀಫ್ ಅಂತಾರಲ್ಲ ಬಿರಿಯಾನಿ ಎಲೆ ಅದು, ಮತ್ತು ಮರಾಠಿ ಮೊಗ್ಗು ಮುಖ್ಯವಾಗಿ ಇಲ್ಲಿ ಹಾಕ್ಬೇಕಾಗಿದ್ದು. ನೋಡಿ ಮರಾಠಿ ಮೊಗ್ಗು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಫಸ್ಟು ಒಂದು 5ರಿಂದ 6 ಮರಾಠಿ ಮೊಗ್ಗು ಹಾಕ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಎಲೆ ಹಾಕ್ತಾಯಿದ್ದೀನಿ ನೋಡಿ ನಾನು. ಮತ್ತು ಅದಕ್ಕೆ ಬೇಕಾದ್ದು ಹಾಕಿದ್ದೀನಿ ನಾನು. ಇವಾಗ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಡ್ಬೇಕು, ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು ನಾವು. ಹುರ್ಕೊಂಡಿದ್ಮೇಲೆ ಅದೊಂದು ರೀತಿಯ ಕೆಂಪು ಬಣ್ಣಕ್ಕೆ ಬರ್ತದಲ್ಲ, ಆವಾಗ ಏನು ಮಾಡಬೇಕು ನಾವು, ಒಂದು 10 ಅಷ್ಟು ಗೋಡಂಬಿಯನ್ನು ಹಾಕ್ಕೋಬೇಕು. ಸ್ವಲ್ಪ ಗೋಡಂಬಿ ಕೆಂಪಗೆ ಆಗಿದ್ಮೇಲೆ ಅದ್ರ ಜೊತೆಗೆ ಈರುಳ್ಳಿ ನೋಡಿ ಚೆನ್ನಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಹಚ್ಕೊಂಡಿದ್ದೀನಲ್ಲ, ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಕೆಂಪಗೆ ಆಗಬೇಕು. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು, ಇಲ್ಲಾಂದರೆ ವಾಸನೆ ಬರ್ತದೆ. ಸೊ ಹಂಗೆ ಹುರ್ಕೋಬೇಕು. ಸ್ವಲ್ಪ ಕೆಂಪಗೆ ಹುರಿದಿದ್ದಾದಮೇಲೆ ನಾವೇನು ಮಾಡಬೇಕು, ಸಣ್ಣಗೆ ಉರಿಯಲ್ಲಿ ನಾವು ಇಟ್ಕೊಂಡು ಹುರ್ಕೋಬೇಕು. ಈ ರೀತಿ ಹುರ್ಕೋಬೇಕು. ತುಂಬ ಟೇಸ್ಟಾಗಿರ್ತದೆ ಕೋಕೋನಟ್ ರೈಸು. ನಾವು ಓಲ್ಡ್ ಸ್ಟೈಲ್ ಇದು, ಹೆಲ್ತಿಯಾಗಿ ಕೂಡ ಇರ್ತದೆ. ಕೋಕೋನಟ್ ಮಿಲ್ಕಲ್ಲಿ ಮಾಡ್ಕೋಬೇಕು ನಾವು ಇದು. ಸೊ ಹಿಂಗೆ ನಾವು ಸ್ವಲ್ಪ ಒಂದು 5ರಿಂದ 6 ನಿಮಿಷ ಅಷ್ಟು ಹುರ್ಕೋಬೇಕು. ಹುರ್ಕೊಂಡು ಸ್ವಲ್ಪ ಕೆಂಪಗಾಗಿದ ತಕ್ಷಣ ಏನು ಮಾಡಬೇಕು ನಾವು, ಇವಾಗ ನಾವು ಹರ್ಕೊಂಡಿದ್ರಲ್ವಾ ಇದು ಮಸಾಲೆ, ಅದನ್ನು ಹಾಕ್ಕೋಬೇಕು. ಪುದೀನ ಕೊತ್ತಂಬರಿ ಅದೆಲ್ಲ ಹರ್ಕೊಂಡಿದ್ರಲ್ಲ, ಅದನ್ನು ಆ ಜೊತೆಯಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಹಸೆ ಇದ್ದರೆ ವಾಸನೆ ಬರ್ತದೆ. ಸೊ ಚೆನ್ನಾಗಿ ಹುರ್ಕೋಬೇಕು. ಆ ಕಾಲದಲ್ಲಿ ಡಾಲ್ಡಾ ಹಾಕಿ ಮಾಡ್ತಾಯಿದ್ರು. ಡಾಲ್ಡಾ ಮತ್ತು ವನಸ್ಪತಿ ಅಂತ ಇದ್ರಲ್ಲ, ಅದನ್ನು ಹಾಕಿ ಮಾಡ್ತಾಯಿದ್ರು. ಇವಾಗೇನು ಬೇಡ, ನಾವು ಇದನ್ನೇ ಹಾಕಿ ಎಣ್ಣೆ ಹಾಕಿ ಮಾಡ್ಬೋದು. ನೋಡಿ ಅಕ್ಕಿ ತೊಳೆದು ನಾನು ಬುಲೆಟ್ ರೈಸ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 2-3 ಸರಿ ತೊಳೆದು ಹಾಕಿದ್ದೀನಿ. ಈಗ ಈ ರೀತಿ ಕಲಸಿ ಕೊಡಬೇಕು. ಒಂದು ಸ್ವಲ್ಪ ಕಲಸಿ ಕೊಟ್ಟಮೇಲೆ ಆಮೇಲೆ ಕೋಕೋನಟ್ ಮಿಲ್ಕ್ ಇದೆಲ್ಲ, ಅದನ್ನು ಮೊದಲೇ ನಾನು ಗಟ್ಟಿ ಕೋಕೋನಟ್ ಮಿಲ್ಕ್ನ 1 ಗ್ಲಾಸು ಹಾಕ್ತಾಯಿದ್ದೀನಿ ನೋಡಿ. ಆ ಅಕ್ಕಿಗೆ ಹಾಕ್ತಾಯಿದ್ದೀನಿ. ಒಂದು 2-3 ಗ್ಲಾಸ್ ತನಕ ನಾನು ಹಾಕಿದ್ದೀನಿ. ಹಾಲನ್ನ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಸರಿ ಕಲಸಿ ಕೊಡೋಣ. ಈ ರೀತಿ ಕಲಿಸ್ಕೊಟ್ಬಿಟ್ಟು ಇವಾಗೇನು ಹಾಕೋದು ಬೇಕಾಗಿಲ್ಲ, ಅಷ್ಟೇ. ಸೊ ಆ ತೆಂಗಿನಕಾಯಿ ಹಾಲಿದೆಲ್ಲ ಅದೆಲ್ಲ ಅಕ್ಕಿಗೆ ಹಿಡ್ಕೊಂಡು ಚೆನ್ನಾಗಿ ಟೇಸ್ಟ್ ಬರ್ತದೆ. ಇವಾಗ ಕುಕ್ಕರು ಮುಚ್ಚಳ ಹಾಕಬೇಕು. ಮುಚ್ಚಳ ಹಾಕಿ 2 ವಿಸಿಲು, ಅಂದರೆ ಒಂದು 2 ವಿಸಿಲ್ ತನಕ ನಾವು ವೆಯ್ಟ್ ಮಾಡಬೇಕು. ನೋಡಿ 1 ವಿಸಿಲ್ ಬಂತು, 2 ವಿಸಿಲ್ ಬಂತು. ಒಂದು 10 ನಿಮಿಷ ಬಿಟ್ಬಿಡಬೇಕು. ನೋಡಿ ಘಮ ಘಮ ಅನ್ನುವ ಗೀ ರೈಸು ರೆಡಿಯಾಗಿದೆ. ಸೊ ನೋಡೋದಕ್ಕೂ ತುಂಬ ಟೇಸ್ಟಾಗಿರ್ತದೆ ಮತ್ತು ರುಚಿಯಾಗಿ ಇರ್ತದೆ. ನಾಟಿ ಕೋಳಿಗೆ ತುಂಬ ಟೇಸ್ಟ್ ಇರ್ತದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ.